ಸರ್ ನಾನು ತುಕಲಿ ಸರ್ ಹತ್ರ ಕೇಳ್ತಾ ಇದ್ದೆ, ಯಾಕೆ ಸರ್ ಎಲ್ಲ ಹೊಸ ಹೊಸ ಬಟ್ಟೆಗಳು ಹಾಕ್ತಾಯಿದ್ರು, ಬೇರೆ ಬೇರೆ ಚಪ್ಪಲಿಗಳು ಹಾಕ್ತಾಯಿದ್ರು, ನಾನು ನಿಮ್ಮನ್ನ ಇಡೀ ಜರ್ನಿಲಿ ನೋಡಿದ್ದು ಒಂದೇ ಚಪ್ಪಲಿಯಲ್ಲಿ, ಅದೇ ಸೇಮ್ ಬಟ್ಟೆಗಳಲ್ಲಿ, ಯಾಕೆ ನಿಮಗೆ ಬೇಸರ ಆಗ್ತಿರ್ಲಿಲ್ವಾ ಅಂತ. ನಂತರ ಇಲ್ಲ ಮೇಡಮ್ ನಾನು ಎಲ್ಲಿಂದ ಹಾಕಲಿ ಅಂತ. ಆ್ಯಂಡ್ ನೀವು ಕೊಡ್ತಾ ಇದ್ರು ಆದರೂ ಕೂಡ ಅವ್ರು ಇಸ್ಕೋತಿರ್ಲಿಲ್ಲ ಅಂತೆ ಸರ್. ಅವರ ಗುಣದ ಬಗ್ಗೆ ಹೇಳಿದಾರೆ ಈ ಎಲ್ಲ ಇದು ನೋಡುವಾಗ. ಎಲ್ಲ ನಿಮಗೆ ಬಟ್ಟೆಗಳು ಲಾಟ್ ಬರ್ತಾ ಇತ್ತು, ಬಟ್ ಅವ್ರಿಗೆ ಬರ್ತಾ ಇರಲಿಲ್ಲ. ಮೇಡಮ್ ತುಕಾಲಿ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಆ ವ್ಯಕ್ತಿ ತುಂಬ ಕಷ್ಟದಿಂದ ಬಂದಿರೋದು. ಅವರು ಆಡಂಬರಕ್ಕೆ ಯಾವತ್ತೂ ಇದು ಮಾಡಿದವರಲ್ಲ. ಎಲ್ಲೋ ನನ್ನ ವ್ಯಕ್ತಿತ್ವ ಅವ್ರ ವ್ಯಕ್ತಿತ್ವ ಒಂದಾದ್ರೆ ಕನೆಕ್ಟ್ ಆಗ್ತೈತಿ. ಹೆಂಗೆ ಅಂತಂದರೆ ಎಲ್ಲರೂ ಪಾಪ ಅವ್ರಿಗೆ ಇನ್ನೊಂದು ಎಷ್ಟು ಇನ್ನೋಸೆಂಟು ಒಂದು ವಿಚಾರದಲ್ಲಿ ಅವರು ಅಂದರೆ ಬಟ್ಟೆ ಬಿಚ್ಚೇ ಜಿಮ್ ಮಾಡಬೇಕು ಅಂತ ರಿಯಲ್ಲಾಗಿ ನಂಬಿಟ್ಟಿದ್ರು ಅವರು. ಆಮೇಲೆ ನಾನು ಹೇಳ್ದೆ ಅಣ್ಣ ಹಿಂಗಲ್ಲ ಅಣ್ಣ, ಆ್ಯಕ್ಚುಲಿ ಇವರು ಇಲ್ಲಿ ಮಾಡ್ತಾ ಇರೋದು ಹಂಗೆ, ಈಚೆ ಕಡೆ ಹಿಂಗೆ ಮಾಡಿದ್ರೆ ಈ ಜಿಮ್ಮಿಂದನೇ ಕಳಿಸ್ತಾರೆ ಅವ್ರನ್ನ, ನೀವು ಬರಲೇ ಬೇಡ ನಡೆಯಪ್ಪ ಅಂತ ಹೇಳಿದ್ಮೇಲೆ ಅವರು ನಂಬಿಲ್ಲ ನೀನು ನನ್ನ ಟಾಂಟ್ ಮಾಡೋಕ್ಕೆ ಹೇಳ್ತೀಯ ಅಂತ. ಆಮೇಲೆ ನಾನು ಅವ್ರನ್ನ ಪ್ರಶ್ನೆ ಕೇಳಿದಾಗ ಮೈಕಲ್ ಅವರು, ವಿನಯ್ ಅವರು, ಕಾರ್ತಿಕ್ ಎಲ್ಲ ಹೇಳಿದ ಮೇಲೆ ಅಯ್ಯೋ ಅಣ್ಣ ಇವ್ರು ಹಿಂಗೆ ಮಾಡ್ತಾ ಇದ್ದಿದ್ದು ಅಂತ. ಆಮೇಲೆ ಅಂದರೆ ಅವರು ಕೆಲವೊಂದು ವಿಚಾರಗಳಿಗೆ ಅವ್ರಿಗೆ ಗೊತ್ತಿಲ್ಲ ಅಂತಂದರೆ ಅದು ಅವ್ರು ಏನು ರಿಯಾಕ್ಟ್ ಮಾಡೋರು ಅದೆಲ್ಲ ರಿಯಲ್ಲೇನೇ. ಆಮೇಲೆ ಅವರು ನೀವು ಹೇಳ್ರಲ್ಲ ಬಟ್ಟೆ ಅದು ಇದು ನಾನು ಕೊಡ್ತೀನಿ ಹಾಕು ಅಂದ್ರೂ ಬಾಣ ಒಂದು ಚಡ್ಡಿನಲ್ಲಿ ನಾನು ಈಚೆ ಕಡೆ ಹೋಗಿ ಸ್ಕಿಟ್ ಮಾಡ್ತೀನಿ, ನನಗೇನಕ್ಕ ಇದೇ ಸಾಕು ನಮ್ಗೆ ಅಂತ. ನಂದು ಆ ವಿಚಾರದಲ್ಲಿ ನಂದು ಹಂಗೆ ಮೇಡಮ್, ಬಟ್ಟೆ ಎಷ್ಟೇ ಕಳಿಸಿರಲಿ ಹಳೆ ಬಟ್ಟೆಗಳಿಗೆ ಮೇಲೇ ಕೈ ಹೋಗೋದು ನನಗೆ. ನಮ್ಮ ಅಮ್ಮ ಬಂದು ಹೇಳ್ರಿ ಏನು ಬಟ್ಟೆಗಳಿಲ್ಲ ಅಂತ ಕೇಳ್ತಾರೆ ಅವರು. ಏನು ಎಲ್ಲರೂ ಹೋಗಿ ರಿಕ್ವೆಸ್ಟ್ ಮಾಡೋರು, ನನಗೆ ಈ ಬಟ್ಟೆ ಬೇಕು, ನನಗೆ ಈ ಥರ ಬೇಕು. ನಾವು ಒಂದು ದಿನನೂ ಓದೋನಲ್ಲ. ಲಾಸ್ಟಲ್ಲಿ ಒಂದು ಟೀ ಶರ್ಟು ಈ ನಿಖರ್ಗಳು ಕೇಳಿದೆ, ಹಾಕಿದ್ದೆ ಆಗ್ತಾವ್ರೆ, ಸ್ವಲ್ಪ ಬೇರೆದು ಕಳಿಸ್ಕೊಡ್ರಿ ಅಂತ ಅಷ್ಟೇ. ಸರ್ ಅದರಲ್ಲೂ ತುಂಬ ಭಾವುಕ ಕ್ಷಣ ಅಂತ ಹೇಳಿದ್ರೆ ತುಕಾಲಿ ನನಗೆ ನಿಮ್ಗೆ ಕೊಡೋದಕ್ಕೆ ಏನೂ ಇಲ್ಲ, ನನಗೆ 3 ಉತ್ತಮ ಸಿಕ್ಕಿದೆ, ಆ ಉತ್ತಮ ಒಂದು ನಿನಗೆ ಕೊಡ್ತೀನಿ ಅಂತ ಹೇಳಿ ನಿಮ್ಮ ಕತ್ತಿಗೆ ಹಾಕಿದ ಕ್ಷಣ ಇದೆಯಲ್ಲ, ಎಲ್ಲರ ಕಣ್ಣಾಲೆಗಳು ಒದ್ದೆ ಆಗಿಬಿಟ್ಟಿತ್ತು. ಎಲ್ಲರೂ ಕೂಡ ಬೇಸರ ಪಡಿಸಿದ್ರು. ನಿಮಗೆ ಆ ಕ್ಷಣದಲ್ಲಿ ನಿಮ್ಮ ಸ್ನೇಹಿತನ ಬಗ್ಗೆ ಎಷ್ಟು ಗೌರವ ಹೆಚ್ಚಾಯಿತು ಅಂತ ಹೇಳಿ? ಮೇಡಮ್ ಅವರು ಒಂದು ಕ್ಷಣದಲ್ಲಿ ಗೆಲುವು ಅಂತ ಬಂದು ಇಬ್ಬರು ನಿಲ್ಲಿಸ್ಬಿಟ್ಟಿದ್ರೆ ನನ್ನನ್ನೇ ಮುಂದಕ್ಕೆ ಕಳಿಸ್ಬಿಟ್ಟು ಹಿಂದೆ ನಿಂತ್ಕೊಳೋದು. ಆ ವಿಚಾರದಲ್ಲಿ ಎರಡು ಮಾತಿಲ್ಲ. ನಾನು ಅಷ್ಟೇನೆ ನೆಕ್ ಮೂಮೆಂಟ್ ಅಂತ ಬಂದ್ಬಿಟ್ಟು ಮೇಡಮ್ ಇಬ್ಬರು ನಿಲ್ಲಿಸ್ಬಿಟ್ಟು ಯಾರು ಗೆಲ್ಲಬೇಕು ಅಂದರೆ ತುಕಾಲಿ ಕೈ ನಾನೇ ಎತ್ತಿ ಹೇಳ್ಬಿಡ್ತಾಯಿದ್ದೆ, ಅಣ್ಣಕ್ಕೆ ಅವ್ರನ್ನೇ ಗೆಲ್ಸೋಗೋಣ ಅಂತ. ನನಗೆ ಗೆದ್ದಿದ್ದೀನಿ ನಾನು. ಕೆಲವೊಂದು ಗೆಲುವು ಕೆಲವೊಬ್ಬ ವ್ಯಕ್ತಿಗೆ ಅನಿವಾರ್ಯ, ಕೆಲವೊಂದು ಗೆಲುವು ಹೆಂಗೆ ಬೇಕಾದ್ರೂ ಗೆಲ್ಬೋದು. ಆಟನೇ ಆಡಬೇಕು ಹೆಂಗೆ ಬೇಕಾದ್ರೂ ಆಡ್ಬೋದು. ಅದಕ್ಕೊಂದು ನೀತಿ ನಿಯಮ ಅನ್ನೋದೈತೆ, ಆ ರೀತಿ ಇರಬೇಕು. ಆ ವಿಚಾರದಲ್ಲಿ ನಾನು ಇದೇ ಹೇಳ್ತೀನಿ ಮೇಡಮ್. ಬೀನ್ ಬ್ಯಾಗ್ ಎಲ್ಲೇ ನೋಡಿದ್ರು ಕೂಡ ನಮ್ಗೆ ಯಾವುದೇ ಅಂಗಡಿಗಳಲ್ಲಿ ನೋಡಲಿ ಅಥವಾ ನಮ್ಮ ಮನೆಗಳಲ್ಲಿ ನೋಡಿದ್ರು ಕೂಡ ಒಂದು ಕ್ಷಣ ನೆನಪಾಗೋದು ನೀವಿಬ್ಬರೇ. ಸೊ ಆ ಬೀನ್ ಬ್ಯಾಗ್ ಬಗ್ಗೆ ಹೇಳೋದಾದ್ರೆ ಅದನ್ನ ಎಷ್ಟು ಮಿಸ್ ಮಾಡ್ಕೊಳ್ತಿದ್ದೀರಾ, ಆ ಮೈಕ್ನ ಎಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದೀರಾ? ಮೇಡಮ್ ಬೀನ್ ಬ್ಯಾಗ್ ಅಂತಂದರೆ ನೋಡಿ ಮೇಡಮ್, ಅದೂ ಅಷ್ಟೇ ನಾವು ಇದು ಮಾಡೋಣ ಈ ಥರ ಓಡುತ್ತೆ ಅಂತ ದೇವ್ರನೇ ಗೊತ್ತಿಲ್ಲ ಇಲ್ಲ. ಅದೂ ಅಷ್ಟೇ ನಾವೆಲ್ಲೋ ಒಂದು ಹತ್ರ ನಾವು ಏನೋ ಒಂದು ಅಂದ್ಕೊಂಡು ಮಾಡೋದು, ಅಲ್ಲಿ ನಮ್ಮ ಪ್ರೈವಸಿ ಸಿಗುತ್ತೆ ಅಂತ ಮಾಡೋದು. ಬಟ್ ಹೊರ್ಗಡೆಯಿಂದ ಬಂದ ರಿಪ್ಲೈ ಸೀರಿಯಲ್ ಅವ್ರು ಬರ್ತಾರೆ, ಬೀನ್ ಬ್ಯಾಗ್ ಬನ್ರಿ ನಮ್ಮನ್ನು ಕರ್ಕೊಂಡೋಗಿ ಒಂದು ಸ್ವಲ್ಪ ಹೊತ್ತು, ಏನಿದು ಹಿಂಗೆ ಹೋಗೈತೆ ಅಣ್ಣ, ಇದನ್ನು ಬಿಡಬಾರ್ದು ನಾವು ಅಂತ ತುಕಾಲಿ ಅವ್ರು ಹೇಳ್ತಾರೆ. ಆಮೇಲೆ ನಮಗೆ ಅದು ಹೆಂಗಾಗ್ಬಿಟ್ಟಿತ್ತು ಅಂದ್ರೆ ಆ ಬೀನ್ ಬ್ಯಾಗ್ ಬೇರೆಯವ್ರು ಯಾರೇ ಹೋಗಿದ್ರು ಅವ್ರಿಗೆ ಅನಿಸ್ತಾಯಿತ್ತು ಇವ್ರು ಬಂದರೆ ನಾವು ಬಿಟ್ಕೊಡ್ಬೇಕು, ಎದ್ದು ಹೋಗ್ಬೇಕು ನಾವು ಅಂತ. ಆ ಮಟ್ಟಕ್ಕೆ ಮಾಡಿದ್ರಿ ಮೇಡಮ್. ಅಲ್ಲಿ ನಿಮ್ಮ ಜೀ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ 292, ಯು ಡಿಜಿಟಲ್ ನಂಬರ್ 162, ಸಿಟಿ ಕೇಬಲ್ ನಂಬರ್ 51, ಜಿಟಿಪಿಎಲ್ ನಂಬರ್ 17, ಅಭಿಷೇಕ್ ಕೇಬಲ್ ನಂಬರ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ 51, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53 ನೆಟ್ವರ್ಕ್ಗಳಲ್ಲಿ ಲಭ್ಯ.